ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜು ಹೊಸಯ್ಯ. ಇಲ್ಲಿವರೆಗೆ ತಾವೆಲ್ಲರಿಗೆ ನೋಡ್ಕೊತ ಬರ್ತಾ ಇದ್ರಿ ನ್ಯೂಸ್ ಚಾನಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು. ಸಂಜು ಹೊಸಯ್ಯ ಅವರ ಧರ್ಮಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದಂಥ ಯುವಕನಿಗೆ ಸಂಜು ಹೊಸಯ್ಯ ಅವರು ತಿಳಿದು ಬುದ್ಧಿ ಹೇಳಿದ್ದಾರೆ ಅಂತೇಳಿ ತಾವೆಲ್ಲರಿಗೇನು ಇಷ್ಟವರೆಗೂ ವೀಕ್ಷಿಸಿದ್ರಿ. ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳಿ ಬಯಸುವುದಕ್ಕೆ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದ್ರೆ, ಈ ಒಂದು ವಿಡಿಯೋ ಅಥವಾ ಈ ಒಂದು ಹುಡುಗನ ನಾವು ಸ್ಟೇಷನ್ಗೆ ಕರೆಸಿ ಪೊಲೀಸರಿಗೆ ನಮ್ಮ ಕಡೆಯಿಂದ ಒಂದು ಮನವಿ ಲೆಟರ್ನ ಕೊಡಿಸಿ ಆ ಹುಡುಗನನ್ನು ಕರೆಸಿ ಅವನಿಗೆ ತಿದ್ದು ಬುದ್ಧಿ ಹೇಳುವಂಥ ವಿಚಾರಣೆ ಮಾಡಬೇಕಾಗಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ, ನಾನು ಮದುವೆಯಾಗಿ ಬಂದು 2 ವರ್ಷ ಆದರೂ ಕೂಡ 2 ವರ್ಷ ಅವಳ ಕೊಳ್ಳಿಗೆ ತಾಳಿ ಕಟ್ಟಿದಾಗಿಂದ ನಾನು ಎಲ್ಲವೂ ಸಹಿಸ್ಕೊಂಡು ಬಂದಿದ್ದೆ. ಅಶ್ಲೀಲ ಕಮೆಂಟ್ಸ್ಗಳಾಗೋದು ಏನೋ ಪ್ರತಿಯೊಂದು ಕೂಡ, ಒಬ್ಬರು ವಯಸ್ಸರು ನಿಮ್ಮ ಜೋಡಿ ಸೂಪರ್ ಐತೆ ಅಂದವ್ರು ಅದ್ರ ಕೆಳಗಡೆ ಒಬ್ಬರ ನೀವ ಹಂಗೆ ಸಂಸಾರ ಮಾಡ್ತೀವಿ ಅನ್ನೋ ಜನ ಕಮೆಂಟ್ಸ್ಗಳೆಲ್ಲ ನೋಡ್ಕೊಂಡು ಬಂದಿದ್ದೆ. ಇವ್ರಿಗೇನು ಉತ್ತರ ಕೊಡಬೇಕು, ಏನಾದ್ರು ಉತ್ತರ ಕೊಡಬೇಕು ಅಂತ ಅನ್ಕೊತ ಇದ್ದೆ. ಬಟ್ ನಾನು ಅದ್ರ ಬಗ್ಗೆ ಅಷ್ಟೊಂದು ತಿಳಿಕರಿಸುತ್ತಾ ಇದ್ದಿಲ್ಲ. ಬಟ್ ಬರ್ತಾ ಅತಿರೇಕ ಆಯಿತು. ಯಾಕಂದರೆ ಏನೋ ಅಂತಾರಲ್ಲ, ನಾನು ನೋಡಿಲ್ಲ ಅನ್ನೋ ಜನ ಅದರಲ್ಲಿ ಅವ್ನಿಗೇನು ಕಿಶಕ್ಕಾಗಲ್ಲ ಬಿಡೋ, ನಮ್ಮ ಕಮೆಂಟ್ಸ್ ನೋಡ್ತಾನೆ ಸುಮ್ಮನೆ ಬಂದು ಬಿಡ್ತಾನೆ, ಅವ್ನಿಗೇನು ಮಾಡೋಕ್ಕಾಗಲ್ಲ ಅನ್ನೋ ರೇಂಜಿಗೆ ಬಂದುಬಿಟ್ಟು ದಿನ ಅದನ್ನೇ ನೋಡಿ ನನಗೂ ಬೇಸತ್ತು. ಅದೊಂದು ವ್ಯಕ್ತಿ ನಮ್ಮ ವೈಫ್ ಅವರಿಗೆ, ನನ್ನ ಧರ್ಮಪತ್ನಿ ಪಲ್ಲವಿ ಸಂಜಯ್ ಅಫಿಷಿಯಲ್ ಇನ್ಸ್ಟಾಗ್ರಾಮಿಗೆ ಅವೇನು ಟ್ಯಾಗ್ ಮಾಡಿ ಪರ್ಸ್ನಲ್ ಐಡಿಯಿಂದ ಅವ್ನಿಗೆ ಎಷ್ಟು ತಾಕತ್ತಿರಬೇಕು, ನನ್ನ ವೈಫ್ ಐಡಿಗೆ ಪರ್ಸ್ನಲ್ ಐಡಿ ಟ್ಯಾಗ್ ಮಾಡಿ ಮೆನ್ಷನ್ ಮಾಡಿ ಅವ ಫೋಟೋಯಿಂದ ಆ್ಯಡ್ ಮಾಡಿ ಅದಕ್ಕೆ ಅಶ್ಲೀಲವಾಗಿ ಅಕ್ಷರ ಬರೋದು, ಆಮೇಲೆ ಚಾಟ್ ಮಾಡ್ತಾನಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಅಂತೇಳಿ ನಾನಾಗೆ ಖುದ್ದಾಗಿ ಅವ್ನು ಹಿಸ್ಟ್ರಿ ತಕ್ಕೋಬೇಕಂತೇಳಿ ನನ್ನ ತಪ್ಪು ಅನಿಸ್ಬೋದು, ಇಲ್ಲ ನಿಮ್ಗೆ ಕರೆಕ್ಟ್ ಅನ್ನಿಸ್ಬೋದು, ನನಗೆ ತಪ್ಪು ಅಂತೇನಿಲ್ಲ. ನಾನಾಗೆ ಖುದ್ದಾಗಿ ಅವನ ಜೊತೆಗೆ ನಾನು ಹೆಂಡ್ತಿನೇ ಚಾಟ್ ಮಾಡಲ್ಲ ಅನ್ನೋ ರೇಂಜಿಗೆ ಚಾಟ್ ಮಾಡಿ ಅವ್ನ ಹಿಸ್ಟ್ರಿನ ತಕ್ಕೊಂಡು ಹೊಳಿತು ನಮ್ಮ ಫ್ರೆಂಡ್ ಸರ್ಕಲ್ ಸಹಾಯ ತೊಗೊಂಡು ಅವನ್ನ ಕರೆಸಿ ಸ್ಟೇಷನ್ಗೆ ಕರೆಸಿ ಸೈಬರ್ ಕಡೆಯಿಂದ ಬುದ್ಧಿ ರೀತಿ ಹೇಳಿಸಿವಿ. ನಮ್ಮ CPI ಸಾಹೇಬರು ಯಲಗಾರ್ ಸರ್ ಆಗಿರ್ಬೋದು, ನಮ್ಮ CPI ಆಗಿರ್ಬೋದು, ಮತ್ತು PSI ಸಾಹೇಬ್ ಆಗಿರ್ಬೋದು ಕಲಬುರಗಿ ಅವರು, ಎಲ್ಲರೂ ನಮ್ಮ ಬೈಲಹೊಂಗಲ ಮಹಾನಗರದ ಗುರಿ ಹಿರಿಯರು ಎಲ್ಲರೂ ಸೇರಿ ಒಂದು ಸ್ವಲ್ಪ ಬುದ್ಧಿ ರೀತಿ ಹೇಳಿ, ನಮ್ಗೆ ಎಷ್ಟು ತಿಳಿತೈತೆ ಅಷ್ಟು ಬುದ್ಧಿ ರೀತಿ ಹೇಳಿ ಕಳಿಸಿವಿ ಅವಂಗೆ. ಅಷ್ಟು ಮೇರೆ ಇನ್ನೇ ತಿಳ್ಕೊಳ್ಳೋರು ನೀವು ನಿಮ್ಮ ಮೇಲೆ ಬಿಟ್ಟಿದ್ದೈತಿ. ಯಾಕಪ್ಪ ಅಂದ್ರೆ ಕಲಾವಿದರಿಗೆ ಸಾವಿರಾರು ಹಾದಿಗಳು ಅನ್ನೋದಕ್ಕಿಂತನೂ ಈಗಿನ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾದಾಗ ಅವ್ನು ಬೆಳೆದಪ್ಪ ಅಂತಂದ್ರೆ ಅವನ ಕಲಾವಿದ ಅನ್ನೋ ರೇಂಜಿಗೆ ಐತಿ. ನಾವೇ ಬೆಳಿಬೇಕಾದ್ರೆ ರಂಗಭೂಮಿ, ಚಿತ್ರಮಂದಿರ ಬಿಟ್ಟರೆ ನಮಗೆ ಅಂದರೆ TV ರಂಗ ಅದನ್ನು ಬಿಟ್ಟರೆ ಇನ್ನು ಸೋಷಿಯಲ್ ಮೀಡಿಯಾ ನಮಗೆ ಇರ್ತಿದ್ದಿಲ್ಲ ನಾವು ಬೆಳಿಬೇಕಾದ ಟೈಮಲ್ಲಿ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಐತಿ. ಇದರಿಂದ ನೀವು ಸೋಷಿಯಲ್ ಮೀಡಿಯಾ ಬೆಳೆಸುವಂಥ ಕೆಟ್ಟದ ಕಮೆಂಟ್ ಹಾಕಕ್ಕೆ ಹೋಗಬೇಡ್ರಿ. ಹಾಕಿದ್ರು ಕೂಡ ಈ ಥರ ಶಿಕ್ಷೆ ಮಾತ್ರ ಇವ್ನು ಬಿಟ್ಟು ಕಳಿಸಿವಿ. ನೆಕ್ಸ್ಟ್ ಟೈಮು ಇನ್ಯಾರನ್ನೂ ಬಿಡೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೀರಿ ನೀವು ಮಾಡ್ತೀನಿ ಅಂತಂದ್ರೆ ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಮಾಡಿದ್ರು ಅವರು ಮಾರಾಯ ಅಂತಾರಲ್ಲ ಹಂಗೆ ನಿಮಗೆ ಬಿಟ್ಟದ್ದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.